ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ 22ನೇ ಕಂತು 2000 ಆದ್ರೂ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸೊ ಈಗಾಗಲೇ ನೀವು ತಮ್ನಲ್ಲಿ ವೀಕ್ಷಿಸಿ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಿ. ಹೌದು, ನಿಮಗೆ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ನಾನು ಕ್ಲಿಯರಿಟಿಯನ್ನು ಕೊಡ್ತೀನಿ. ಸೊ ಬಹಳ ದಿನದಿಂದ ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ನೀವು ಕೇಳ್ತಾನೆ ಇದ್ದೀರಿ. ಆದರೆ ಇಲ್ಲಿ ಡೇಟ್ ಸರ್ಕಾರ ಇದುವರೆಗೂ ಫಿಕ್ಸ್ ಮಾಡಿರಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಮ್ಮೆ ಡೇಟನ್ನು ಫಿಕ್ಸ್ ಮಾಡಿದ್ರೆ ಆ ದಿನಾಂಕದಂದು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡುತ್ತೆ. ಅಥವಾ ನಿಮಗೆ ಈ ದಿನ ಜಮಾ ಮಾಡ್ತೀವಿ, ನಾಳೆ ಜಮಾ ಮಾಡ್ತೀವಿ, ಈ ವಾರದಲ್ಲಿ ಜಮಾ ಮಾಡ್ತೀವಿ, ಆ ರೀತಿ ಏನು ಕನ್ಫರ್ಮೇಷನ್ ಕೊಡೋದಿಲ್ಲ. ಇಲ್ಲಿ ಒಂದು ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸಮೀಪ ಇದ್ದಾಗ ಹೇಳ್ತದೆ. ತದನಂತರ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ರಾಜ್ಯದಲ್ಲಿ ಬಿಡುಗಡೆ ಮಾಡಿಬಿಡುತ್ತೆ. ಒಂದು ಬಟನ್ ಒತ್ತಿದ್ರೆ ಸಾಕು, 10,000 ಕೋಟಿ ರೈತರು ಈ PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 53,80,000 ಫಲಾನುಭವಿಗಳಿದ್ದಾರೆ. ಸೊ ಹೀಗಾಗಿ ಈ ಎಲ್ಲ ರೈತರಿಗೆ ಕೇವಲ 2 ರಿಂದ 3 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ಅಂತಹ ಫಾಸ್ಟ್ ಸ್ಕೀಮ್ ಇದು. ಸೊ ಎಷ್ಟು ಕೊಡಬೇಕು ಅದು ಲಿಮಿಟ್ನಲ್ಲಿ ಕೂಡ ಕೊಡ್ತಿದ್ದಾರೆ. 2,004 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 6,000 ದುಡ್ಡು. ಏನಾದರೂ ಅದನ್ನು ದ್ವಿಗುಣಗೊಳಿಸಿದ್ರೆ ಅಂದರೆ 4,000ಕ್ಕೆ ಏರಿಕೆ ಮಾಡಿದ್ರೆ ವಾರ್ಷಿಕವಾಗಿ 12,000 ದುಡ್ಡು ಕೊಟ್ಟರೆ ಇದು ಸರ್ಕಾರಕ್ಕೆ ಹೊಡೆತಾನೆ. ಯಾಕಂದರೆ ಒಂದು ರಾಜ್ಯವನ್ನ ಇಲ್ಲಿ ಕೇಂದ್ರ ಸರ್ಕಾರ ನಿರ್ದಿಷ್ಟವಾಗಿ ನೋಡ್ಕೊಳ್ತಾ ಇಲ್ಲ. ಇಲ್ಲಿ ಒಂದು ಇಡೀ ದೇಶದಲ್ಲಿರ್ತಕ್ಕಂತಹ ರೈತರಿಗೆ ಪೂರ್ತಿಯಾಗಿ ದುಡ್ಡು ಜಮಾ ಮಾಡಬೇಕಾಗಿರುತ್ತೆ. ಹೀಗಾಗಿ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ನಾನು ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ರೈತರ ಪ್ರಶ್ನೆ ಏನಾಗಿದೆ, PM ಕಿಸಾನ್ ಯೋಜನೆಯ ದುಡ್ಡನ್ನು ಯಾಕೆ ಸರ್ಕಾರ ಹೆಚ್ಚಳ ಮಾಡ್ತಾ ಇಲ್ಲ, 4,000ಕ್ಕೆ ಏರಿಕೆ ಮಾಡಿದ್ರೆ ಸರ್ಕಾರಕ್ಕೆ ಏನು ಲಾಸು ಅಂತ ಕೇಳ್ತಾ ಇದ್ದೀರಿ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ರಾಜ್ಯವನ್ನೇ ತೆಗೆದುಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರ ತತ್ತರಿಸಿ ಹೋಗಿದೆ. ಬೆಲೆಗಳ ಏರಿಕೆ ಆಗ್ತಾ ಇದೆ. ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ CM ಪಟ್ಟಿಯಲ್ಲಿ ಯಾರು ಹೆಚ್ಚಿನ ಸಾಲವನ್ನ ಮಾಡ್ಕೊಂಡಿದ್ದಾರೆ ಅಂದರೆ ಬರೋದು ಮೊದಲನೇ ಹೆಸರು CM ಸಿದ್ದರಾಮಯ್ಯನವರದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿನೇ ಸಾಕಷ್ಟು ಅರ್ಧಕ್ಕರ್ಧ ಬಜೆಟ್ ಹೋಗಿಬಿಡುತ್ತೆ. ಇನ್ನು ಉಳಿದಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡಿಬೇಕು, ಇಲಾಖೆಗಳು ಹೇಗೆ ನಡಿಬೇಕು, ಇದೇ ಕಾರಣಕ್ಕಾಗಿ ಸಾರಿಗೆ ಇಲಾಖೆಯ 36 ತಿಂಗಳ ಹಿಂಬಾಕಿ ಹಣವನ್ನು ಉಳಿಸ್ಕೊಂಡು ಬಿಟ್ಟಿತ್ತು. ಅದರಲ್ಲಿ 26 ತಿಂಗಳ ಹಿಂಬಾಕಿ ಹಣವನ್ನು ಕೊಡ್ತೀವಂತ ಹೇಳಿದ್ದಾರೆ. ಇನ್ನು ಎಲ್ಲಿಂದ ಎಲ್ಲಿಗೆ ದುಡ್ಡು ಹಾಕೋದು, ಸಾಲ ಮಾಡ್ಕೊಂಡಿದೆ. ಸಾಲ ಮಾಡ್ಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಬೆಲೆಗಳು ಏರಿಕೆ ಅದು. ಪೆಟ್ರೋಲ್, ಡೀಸೆಲ್, ಹಾಲಿನ ಬೆಲೆ, ಮೆಟ್ರೋ ಟಿಕೆಟ್ ದರ, ಪುರುಷರಿಗೆ ಬಸ್ ಟಿಕೆಟ್ ದರ, ಹೀಗೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ, ಸಿಕ್ಕಾಪಟ್ಟೆ ಬೆಲೆಗಳ ಏರಿಕೆ ಆಗಿದ್ದಾವೆ. ನಿಮಗೆ ನೋಡ್ತಾ ಇದ್ರಿ. ಸೊ ಅದನ್ನು ಅನುಭವಿಸೋದು ನಾವೇ. ಹೀಗಾಗಿ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತದೆ ಅಷ್ಟು ಲಿಮಿಟ್ನಲ್ಲಿ ಕೊಡ್ತಾ ಇದೆ. ಆ 2,000 ಅಂದರೆ ಕಮ್ಮಿ ಅಲ್ಲ. ಅದಕ್ಕೆ ಏನಾದರೂ ಒಂದು ಕಡೆ ಹೆಲ್ಪ್ ಆಗುತ್ತೆ, ಹೌದಲ್ವಾ? ವರ್ಷಕ್ಕೆ 6,000 ಅಂದರೆ ಇಲ್ಲಾದರೂ ಒಂದು ಕಡೆ ಹೆಲ್ಪ್ ಆಗುತ್ತೆ. 10,000 ಕೋಟಿ ರೈತರಿಗೆ ಜಮಾ ಮಾಡಬೇಕಂದ್ರೆ ಒಂದು ಕಂತಿಗೆನೆ 20,000 ಕೋಟಿ ಹಣ ಬೇಕಾಗತ್ತೆ. ಆ ಒಂದು ದುಡ್ಡನ್ನು ಗೃಹಲಕ್ಷ್ಮಿಯಲ್ಲಿ ನಾವು ಬಳಕೆ ಮಾಡಿದ್ದೆ ಆದರೆ ಇನ್ನು ಅದಕ್ಕೆ 10,000 ಸೇರ್ಪಡೆ ಮಾಡ್ಕೊಂಡಿದ್ದೆ, 10,000 ಕೋಟಿ ಹಣ ಸೇರ್ಪಡೆ ಮಾಡ್ಕೊಂಡಿದ್ದೆ ಆದರೆ ಒಂದು ವರ್ಷದ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾರೆ. ಇಲ್ಲಿ ಒಂದು ತಿಂಗಳ ಹಣವನ್ನು ಅಂದರೆ ಒಂದು ಕಂತಿನ ಹಣ PM ಕಿಸಾನ್ನಲ್ಲಿ ಕೊಟ್ಟಿರ್ತಕ್ಕಂತಹ ದುಡ್ಡಿನಲ್ಲಿ 10,000 ಕೋಟಿ ಹಣ ಮಿಕ್ಸ್ ಮಾಡಿದ್ರೆ ಅಂದರೆ 28,608 ಕೋಟಿ ದುಡ್ಡಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ವರ್ಷ ನಮ್ಮ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಕೊಡ್ಬೋದು ನಾವು. ಅಷ್ಟು ದುಡ್ಡು ಬರೀ ಒಂದು ಕಂತಿನಲ್ಲಿ ವೆಚ್ಚ ಆಗತ್ತಂದರೆ ಎಷ್ಟು ದುಡ್ಡು ವೆಚ್ಚ ಆಗತ್ತೆ ಅಂತ ನೀವೇ ತಿಳ್ಕೊಳ್ಬಹುದು, ಅಂದಾಜು ಮಾಡ್ಕೊಳ್ಬಹುದು. ಹೀಗಾಗಿ ಅಷ್ಟು ಲಿಮಿಟ್ನಲ್ಲಿ ಕೊಡ್ತಾ ಇದ್ದಾರೆ. 4,000ಕ್ಕೆ ಏರಿಕೆ ಮಾಡಿಲ್ಲ. ಇದು ಬಿಹಾರದಲ್ಲಿ ಏರಿಕೆ ಮಾಡಿದೆ, ಆದರೆ ಅದು ನಮ್ಮ ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ. ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಇಲ್ಲೇ ಗ್ಯಾರಂಟಿ ಯೋಜನೆಗಳಿದಾವೋ ಅಲ್ಲಿ ಹಾಗೆ ಗ್ಯಾರಂಟಿ ಯೋಜನೆಯ ತರಾನೇ PM ಕಿಸಾನ್ ಯೋಜನೆಯಲ್ಲಿ ನಾವು 2,000 ಮಿಕ್ಸ್ ಮಾಡಿ 4,000 ನಮ್ಮ ರೈತರಿಗೆ ಕೊಡ್ತೀವಪ್ಪ ಅಂತ ಹೇಳ್ಬಿಟ್ಟು ಬಿಹಾರದ NDA ಸರ್ಕಾರ ಹೇಳ್ಬಿಡ್ತದೆ. ಹಾಗೆ ಈಗ 4,000 ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಅದನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಈಗ ಬರ್ತಕ್ಕಂತಹ PM ಕಿಸಾನ್ 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಏನೋ ತಿಳ್ಕೊಳ್ತೀರಿ, ಡೇಟ್ ಏನೋ ತಿಳ್ಕೊಳ್ತೀರಿ, ಆದರೆ ಜಮಾ ಕೂಡ ಆಗ್ತಿರತ್ತೆ, ಆದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಇದು ಬಹಳ ಇಂಪಾರ್ಟೆಂಟ್. ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ. ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದ್ದು ಆ ವಿಮೆ ಜಮಾ ಆಗಬೇಕಂದ್ರೂ ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಅದನ್ನ ಲಿಂಕ್ ಮಾಡಿಸಲು ಒಂದು ಪಹಣಿ, ಒಂದು ಆಧಾರ್ ಕಾರ್ಡ್, ಅದೇ ರೀತಿಯಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ಹತ್ತಿರದ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಈ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಈ ಕೇಂದ್ರ ಸರ್ಕಾರ
22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡತ್ತೆ? ಸೊ ಇದನ್ನ ನಾವು ಕಾಯ್ತಾನೆ ಇದೀವಿ. ಸ್ನೇಹಿತರೆ, ಈ ಕೇಂದ್ರ ಸರ್ಕಾರ 22ನೇ ಕಂತಿನ ಹಣವನ್ನ ಇದೇ ಮಾರ್ಚ್ 13ನೇ ತಾರೀಕಿನಿಂದ 19ನೇ ತಾರೀಕಿನ ಒಳಗಾಗಿ ಬಿಡುಗಡೆ ಮಾಡ್ತದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ನಿಮಗೆ 2,000 ಕೊಟ್ರೆ ರೈತರ ಮನೆಯಲ್ಲಿ 2,000ದಿಂದ ಆ ಹಬ್ಬವನ್ನ ಆಚರಿಸಬಹುದಂತ 2,000ವನ್ನ ಕೊಡ್ತಾ ಇದ್ದಾರೆ. ಎಷ್ಟು? ಮಾರ್ಚ್ 13ನೇ ತಾರೀಕಿನಿಂದ 19ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡಿದಕ್ಕೆ ಧನ್ಯವಾದ ಸ್ನೇಹಿತರೆ. ಒಂದು ರಿಕ್ವೆಸ್ಟ್, ಬಹಳಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ತಾ ಇಲ್ಲ. ಇದೇ ರೀತಿ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯವನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ.